ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ದರ್ಶನ್ ಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಪಕ್ಷದ ಪ್ರಚಾರಕ್ಕೆ ಹೋಗು ಅಥವಾ ಬೇಡ ಅಂತ ಹೇಳಲ್ಲ. ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ನಟ ಸುಮಲತಾ ಪರ ಬರೆದ ಪ್ರಚಾರ ಮಾಡಿದ್ರು. ಈಗ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರಲ್ಲ, ಇದೇ ವಿಚಾರ. ಬೇರೆ ಪಕ್ಷಕ್ಕೆ ಪ್ರಚಾರಕ್ಕೆ ಹೋಗು ಅಥವಾ ಬೇಡ ಅಂತ ನಾನು ಹೇಳಲ್ಲ. ನಾನು ಸ್ಪರ್ಧೆ ಮಾಡಿದರೆ ದರ್ಶನ್ ನನ್ನ ಪರ ಪ್ರಚಾರ ಮಾಡ್ತಾ ಇದ್ರು. ನಾನು ಸ್ಪರ್ಧಿಸಿದ್ರೆ ದರ್ಶನ್ ಪ್ರಚಾರಕ್ಕೆ ಬರ್ತಾ ಇದ್ದ. ಉಡುಪಿಯಲ್ಲಿ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಸ್ಪರ್ಧೆ ಮಾಡಿದರೆ ದರ್ಶನ್ ನನ್ನ ಪರ ಪ್ರಚಾರವನ್ನು ಮಾಡ್ತಾ ಇದ್ರು. ನಾನು ಸ್ಪರ್ಧೆ ಮಾಡ್ತಾ ಇಲ್ಲ. ಬೇರೆ ಪಕ್ಷದಕ್ಕೆ ಸ್ಪರ್ಧೆ ಮಾಡೋದಕ್ಕೆ, ಪ್ರಚಾರಕ್ಕೆ ಹೋಗೋದಕ್ಕೆ ನಾನು ಬೇಡ ಅಂತ ಹೇಳಲ್ಲ. ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ನಟ ದರ್ಶನ್ ಪ್ರಚಾರ ಮಾಡಿದ್ರಲ್ಲ ನಿನ್ನೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಡುಪಿಯಲ್ಲಿ ಮಾತನಾಡಿದ್ದಾರೆ ಸುಮಲತಾ ಅವರು. ನಾನು ಬೇರೆ ಬೇರೆ ಪಕ್ಷದ ಪ್ರಚಾರಕ್ಕೆ ಹೋಗು ಅಥವಾ ಬೇಡ ಅಂತ ಹೇಳೋದಕ್ಕೆ ನಾನು ಯಾರು? ನಾನು ಯಾಕೆ ಹೇಳಬೇಕು? ನಾನೇನು ಹೇಳೋದಿಲ್ಲ. ಯಾಕಂದರೆ ನಾನು ಸ್ಪರ್ಧೆ ಮಾಡಿದರೆ ಅಂಬರೀಷ್ ನನ್ನ ಜೊತೆ ಇರ್ತಾ ಇದ್ರು, ನನ್ನ ಜೊತೆ ಪ್ರಚಾರ ಮಾಡ್ತಾ ಇದ್ರು. ನಾನು ಸ್ಪರ್ಧೆ ಮಾಡಿದ ದರ್ಶನ್ ಪ್ರಚಾರ ಬರ್ತಿದ್ದ. ಉಡುಪಿಯಲ್ಲಿ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯ ಲೋಕ ಅಖಾಡ ಕಳೆದ ಬಾರಿ ಸುಮಲತಾ ಪರವಾಗಿ ಪ್ರಚಾರವನ್ನು ಮಾಡಿದ್ರು ನಟ ದರ್ಶನ್. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ವ್ಯತ್ಯಾಸ ಏನಪ್ಪ ಅಂತ ಅಂದರೆ, ಕುಮಾರಸ್ವಾಮಿಯ ಎದುರುಗಡೆ ಅವತ್ತು ಕುಮಾರಸ್ವಾಮಿ ವಿರುದ್ಧ ಪ್ರಚಾರ ಮಾಡಿದ್ರು, ಇವತ್ತು ಕುಮಾರಸ್ವಾಮಿ ವಿರುದ್ಧ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಸುಮಲತಾ ಅವ್ರನ್ನ ಬಿಟ್ಟು ಹೋಗಿದ್ದಾರಲ್ಲ ಅನ್ನುವಂಥ ವಿಚಾರ. ಇದಕ್ಕೆ ಸುಮಲತಾ ಕೂಡ ರಿಯಾಕ್ಟ್ ಮಾಡಿದ್ರೋದು. ನಾನು ಯಾಕೆ ಹೇಳಿ ಅವ್ರಿಗೆ ಪ್ರಚಾರಕ್ಕೆ ಹೋಗಿ ಅಥವಾ ಬೇಡ ಅಂತ ಹೇಳೋದಕ್ಕೆ? ನಾನು ಸ್ಪರ್ಧೆ ಮಾಡ್ತಾ ಇದ್ದರೆ ಖಂಡಿತ ನನ್ನ ಪರವಾಗಿ ಬಂದು ಪ್ರಚಾರ ಮಾಡ್ತಾ ಇದ್ದರು. ಈಗ ಅವ್ರು ಯಾರಿಗೆ ಬೇಕಾದರೂ ಪ್ರಚಾರಕ್ಕೆ ಹೋಗ್ಬೋದು. ಕುಮಾರಸ್ವಾಮಿ ಕೊಡೋದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಯಾರಿಗೆ ಬೇಕಾದರೂ ಯಾರನ್ನು ಬೇಕಾದರೂ ಪ್ರಚಾರಕ್ಕೆ ಬಳಸ್ಕೊಳ್ಬಹುದು ಅಂತ. ನೋಡಿ, ಇದೆ ನನಗೆ ಸೆನ್ಸು ಲಾಜಿಕ್ಕು ಎರಡೂ ಮಿಸ್ ಆಗೋ ಒಂದು ಮಾತು ಅಂದರೆ ಇದೆ. ನನ್ನ ಪ್ರಕಾರ ದರ್ಶನ್ ಅವರನ್ನು ನಾನು ಬೇರೆ ಪಕ್ಷಕ್ಕೆ ಪ್ರಚಾರಕ್ಕೆ ಹೋಗಬೇಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ನಾನು ನಿಂತಿದ್ರೆ ಖಂಡಿತ ನನ್ನ ಜೊತೆಲಿ ನನ್ನ ಪರವಾಗಿ ಅವರು ಬರ್ತಾ ಇರೋರು. ಉಳಿದಿದ್ದು ಬಿಟ್ಟರೆ ನಾವು ಯಾವತ್ತೂ ರಾಜಕೀಯವಾಗಿ ಬೇರೆಯವ್ರ ಬಗ್ಗೆ, ಬೇರೆ ವಿಚಾರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋದು ಇಲ್ಲ. ನಾವೇನು ಪ್ರತಿದಿನ ಫೋನ್ ಎತ್ತಿ ಎಲ್ಲಿಗೆ ಹೋಗ್ತಿದ್ಯಾ, ಯಾರ ಪರ ಹೋಗ್ತಿದ್ಯಾ ಅಂತ ಕೇಳೋ ಒಂದು ಅಭ್ಯಾಸನೂ ಇಲ್ಲ. ಅದು ಅವರ ಇಚ್ಛೆಗೆ ಬಿಟ್ಟಿದ್ದು. ನಾನು ಯಾರು ಆ ಥರ ಹೋಗಬೇಡ ಅಂತ ಹೇಳೋಕ್ಕೆ? ಅವ್ರು ಮೊದಲಿಂದಲೂ ಲಾಸ್ಟ್ ಅಸೆಂಬ್ಲಿ ಚುನಾವಣೆಯಲ್ಲೂ ಮಂಡ್ಯದಲ್ಲೇ ಅವ್ರು ಮದ್ದೂರಲ್ಲಿ ಕಾಂಗ್ರೆಸ್ ಪರ ಮಾಡಿದ್ರು, ಶ್ರೀರಂಗಪಟ್ಟಣದಲ್ಲಿ BJP ಪರ ಮಾಡಿದ್ರು, ಪಾಂಡವಪುರದಲ್ಲಿ ದರ್ಶನ್ ಪುಟ್ನಯ್ಯ ಪರ ಮಾಡಿದ್ರು. ಹಾಗಾಗಿ ಅವ್ರಿಗೆ ಮೊದಲಿಂದ ಹೇಳ್ಕೊಂಡು ಬಂದಿರೋದು, ನಾನು ಪಕ್ಷ ಮುಖ್ಯ ಅಲ್ಲ, ನನಗೆ ಆ ವ್ಯಕ್ತಿ ನನಗೆ ಗೊತ್ತಿದ್ದರೆ ನನಗಿಷ್ಟ ಆದರೆ ನಾನು ಹೋಗ್ತೀನಿ ಅಂತ. ನನಗೆ ಆ ರೀತಿಯಾಗಿ ಕಳಿಸೋದಾದರೆ ನಾನೇ BJP ಸೇರಬೇಕು? ನಾನೇ ಡೈರೆಕ್ಟು ಸಪೋರ್ಟ್ ಮಾಡ್ಬೋದಲ್ಲ. ನಾನು ಪಕ್ಷೇತರ, ನನಗೆ ಯಾರು ಏನು ಫೋರ್ಸ್ ಮಾಡೋಕ್ಕೂ ಆಗಲ್ಲ ಅಥವಾ ಪ್ರೆಷರ್ ಮಾಡೋಕ್ಕೂ ಆಗಲ್ಲ ಈ ಪಕ್ಷಕ್ಕೆ ಸೇರು ಆ ಪಕ್ಷಕ್ಕೆ ಬೇಡ ಅಂತ. ನನ್ನ ಇಚ್ಛೆಯಿಂದ ನಾನು BJPಗೆ ಬಂದಿದ್ದೀನಿ. ಹಾಗಾಗಿ ಬೇರೆ ಪಕ್ಷಕ್ಕೆ ಹೋಗಿ ನೀನು ಸಪೋರ್ಟ್ ಮಾಡು ಅಂತ ಹೇಳೋ ಪ್ರಶ್ನೆನೇ ಬರಲ್ಲ. ನೋಡಿ, HD ಕುಮಾರಸ್ವಾಮಿ ಅವರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ರಾಜ್ಯ ಮಹಿಳಾ ಆಯೋಗದ ನೋಟಿಸ್ಗೆ ಹೈಕೋರ್ಟ್ ತಡೆಯನ್ನ ಕೊಟ್ಟಿರೋದೀಗ. ಕುಮಾರಸ್ವಾಮಿ ಅವರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿರೋದೀಗ. ರಾಜ್ಯ ಮಹಿಳಾ ಆಯೋಗದ ನೋಟಿಸ್ಗೆ ಹೈಕೋರ್ಟ್ ತಡೆಯನ್ನ ಕೊಟ್ಟಿದೆ. ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಗೆ ಹೈಕೋರ್ಟ್ ನೋಟಿಸನ್ನು ಇಶ್ಯೂ ಮಾಡಿದೆ. ದೂರುಗಳು ಇಲ್ಲದಿದ್ದರೂ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಲಾಗಿದೆ. ಸ್ವತಃ ಅಧ್ಯಕ್ಷೆ ಸ್ಪಷ್ಟೀಕರಣವನ್ನು ಕೇಳಿ HDK ನೋಟಿಸ್ಗೆ ಕೊಡಬೇಕು ಅಂತ. ಯಾಕೆ ಕೊಟ್ಟಿದ್ದೀರಿ? ದೂರು ಕೂಡ ಇಲ್ಲ, ಎಲ್ಲೂ ದೂರು ಕೂಡ ದಾಖಲಾಗಿಲ್ಲ. ಆದರೂ ಕೂಡ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲು ಮಾಡಿದ್ದೀರಲ್ಲ, ಸ್ವತಃ ಅಧ್ಯಕ್ಷೆ ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತ. ಇನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ನೋಟಿಸನ್ನು ನೀಡಿರೋದು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಪರ ವಕೀಲ AB ನಿಶಾಂತ್ ವಾದವನ್ನು ಮಂಡಿಸಿದರು. ಕಾರಣ ಕೇಳಿ ಕುಮಾರಸ್ವಾಮಿಗೆ ನೋಟಿಸ್ ನೀಡಿಲ್ಲ, ಸಮನ್ಸನ್ನು ನೀಡಿಲ್ಲ, ಸ್ಪಷ್ಟೀಕರಣ ನೀಡಿ ಇಲ್ಲವಾದರೆ ಹಾಜರಾಗುವಂತೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ವಿಚಾರ, 5 ಗ್ಯಾರಂಟಿಯಿಂದ ಹೆಣ್ಣುಮಕ್ಕಳು ದಾರಿ ತಪ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆ.
ಈ ಹೇಳಿಕೆ ವಿಚಾರ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಗೆ ಹೈಕೋರ್ಟ್ ನೋಟಿಸನ್ನು ಜಾರಿ ಮಾಡಿದೆ. ಕೋರ್ಟ್ಗೆ ಹಾಜರಾಗಬೇಕು ಅಂತ. HD ಕುಮಾರಸ್ವಾಮಿ ಅವರಿಗೆ ಈಗ ಚುನಾವಣಾ ಸಂದರ್ಭದಲ್ಲಿ ಈಗ ಬಿಗ್ ರಿಲೀಫ್ ಕೊಟ್ಟಿದೆ ಹೈಕೋರ್ಟ್. ರಾಜ್ಯ ಮಹಿಳಾ ಆಯೋಗದ ನೋಟಿಸ್ಗೆ ಹೈಕೋರ್ಟ್ ತಡೆಯನ್ನು ಕೊಟ್ಟಿರೋದು. ಏನು ಯೋಜನೆಯ ತಮ್ಮ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದು ಏನೋದು ಈಗಾಗಲೇ ಕೂಡ ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ಈ 5 ಗ್ಯಾರಂಟಿಗಳಿಂದ ಹೆಣ್ಮಕ್ಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ. ಹಳ್ಳಿಯ ಹೆಣ್ಣು ಮಕ್ಕಳ ಬದುಕು ಏನಾಗಬೇಕು ಎಂಬುದನ್ನು ಕುರಿತಾಗಿ ಯೋಚನೆ ಮಾಡಬೇಕಾಗಿದೆ ಅಂತ ಅವರಿಗೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡಿದರು ಅಂತ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಚುನಾವಣಾ ಸಂದರ್ಭದಲ್ಲಿ ಬಿಗ್ ರಿಲೀಫ್ ಇದು. ಹೈಕೋರ್ಟ್ ಈ ಒಂದು ನೋಟಿಸ್ಗೆ ತಡೆಯನ್ನು ಕೊಟ್ಟಿದೆ.